ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡುವಂತಹ 3 ತರಹದ ಸೀರೆ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗಳನ್ನ ಮಾಡೋದಕ್ಕೆ ನಾನು ಇದರ 3 ತರಹದ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 130 ಎಳೆ ಇದೆ. ಇದಕ್ಕೆ ನಾನು ಈ ತರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಯಾವ ತರ ಮಾಡ್ಬೇಕಂತ ಆಲ್ರೆಡಿ ನಾನು ಎಲ್ಲಾ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಆಲ್ಮೋಸ್ಟ್ ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಮೇಲ್ಗಡೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ತರ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ 4 ಎಳೆ ಕೂಡ ಪೋಣಿಸ್ಕೋಬಹುದು. ಜರಿ ಥ್ರೆಡ್ ಹೈಲೈಟ್ ಆಗಿ ಬೇಕಂದ್ರೆ 4 ಎಳೆ ಪೋಣಿಸ್ಕೊಳ್ಳಿ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಯೂಸ್ ಮಾಡ್ಕೊತಿದ್ದೀನಿ. ಓಕೆ, ಫಸ್ಟ್ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೊಳ್ಳಿ. ಇವಾಗ ರೆಡಿ ಇರೋ ಕುಚ್ಚನ್ನ ಈ ತರ ಕೆಳಗಡೆಯಿಂದ ಮೇಲ್ ತರಬೇಕು. 130 ಎಳೆ ಇದೆಯಲ್ಲ, ಈಗ ಕುಚ್ಚು ಮಾಡ್ಕೊಂಡಾಗ 260 ಎಳೆ ಆಗುತ್ತೆ ಕುಚ್ಚು ನಮ್ಗೆ. ಇನ್ನು ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೊಳ್ಳಿ, ಸಣ್ಣ ಬೇಕಿದ್ರೆ 120 ಎಳೆ ಕೂಡ ಹಾಕೋಬಹುದು. ಇವಾಗ ಉದ್ದ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂಡು ಹಿಡ್ಕೊಳ್ಳಿ. ಸಮವಾಗಿ ತಗೊಂಡು ಈ ತರ ಹಿಡ್ಕೊಳ್ಳಿ. ಅದಾದ್ಮೇಲೆ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಈ ತರ ತಂದು ಮೊದ್ಲು ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡ್ ಅಲ್ಲಿ ಬಿಟ್ಕೊಳ್ಳಿ. ಅದಾದ್ಮೇಲೆ ಈ ತರ ಹೂ ಕಟ್ತೀವಲ್ಲ, ಆ ತರ ಒಂದ್ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದ್ 3 ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡ್ ಅನ್ನ ನಾವು ಸುತ್ಕೋಬೇಕು. ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹಾಗೆ ಕುಚ್ಚು ನೋಡ್ಕೊಳ್ಳಿ, ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಸೈಜ್ ಅಲ್ಲಿ ಬೇಕಿದ್ರೆ ಕೂಡ ಮಾಡ್ಕೋಬಹುದು. ನಾನು ಮೀಡಿಯಂ ಸೈಜ್ ಅಲ್ಲಿ ಮಾಡ್ತಾ ಇದ್ದೀನಿ. ಈ ತರ ಸಮವಾಗಿ ತಗೊಂಡು ಕಟ್ ಮಾಡ್ಕೊತೀನಿ. ನೋಡಿ, ಸಿಂಪಲ್ ಆಗಿ ಕುಚ್ಚು ರೆಡಿ ಆಯ್ತು. ಇದನ್ನ ನೀವು ಮೊದ್ಲೇ ಮಾರ್ಕ್ ಅನ್ನ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ಸೀರೆಗೆ 1 ಇಂಚು 1/2 ಇಂಚ್ಗೆ ಬಂದು ನಾನಿಲ್ಲಿ ಬೆರಳಿನ ಅಳತೆಯಿಂದ ಈ ತರ ಬೆರಳನ್ನ ಇಟ್ಕೊಂಡು ಅಳತೆ ತಗೊಂಡು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ತೋರಿಸ್ತಾ ಇದ್ದೀನಿ ಕುಚ್ಚು. ಪೂರ್ತಿ ಸೀರೆಗೆ ಹಾಕ್ತಾ ಇಲ್ಲ. ಒಂದು ತರಹದ ಕುಚ್ಚು 2 ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಕೂಡ ಇದೇ ತರ ಮಾಡ್ಕೋತಿದೀನಿ. ಫಸ್ಟ್ ಒಂದು ಕುಚ್ಚು ನಾವು ಎಷ್ಟು ತಗೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅಷ್ಟೇ ಲೆಂತ್ಗೆ ತಗೋಬೇಕಾಗತ್ತೆ. ನೀವು ಫುಲ್ ಬೇಬಿ ಕುಚ್ಚು ಪಕ್ಕದಲ್ಲೇನೆ ಹಾಕ್ತೀನಂದ್ರೆ ಉದ್ದ ಇದಕ್ಕಿಂತ ಕೂಡ ಕಡಿಮೆ ಕೂಡ ಮಾಡ್ಕೋಬಹುದು. ಒಂದ್ ವೇಳೆ ಕಸ್ಟಮರ್ಗಳು ಉದ್ದ ಕುಚ್ಚು ಬೇಕಂತಾಗ ನೀವು ಉದ್ದ ಹಾಕಿ ಕೊಡ್ಬೇಕಾಗತ್ತೆ. ಕ್ರೋಶಾ ಬರಲ್ಲ ನಮ್ಗೆ ಅನ್ನೋರು ಈ ತರ ಸಿಂಪಲ್ ಆಗಿ ಡಿಸೈನ್ಸ್ ಗಳನ್ನ ಟ್ರೈ ಮಾಡ್ಬೋದು. ಮನೆಯಲ್ಲೇ ಕುಳಿತು ನಾವು ಅರ್ನ್ ಮಾಡ್ಬೋದು ಸೀರೆ ಕುಚ್ಚನ್ನ ಹಾಕಿ. ಇದನ್ನು ಕೂಡ ಫಸ್ಟ್ ಒನ್ ಯಾವ ತರ ಮಾಡ್ಕೊಂಡು ಅದೇ ತರ ಮಾಡ್ಕೊಂತಿದೀನಿ. ಇವಾಗ ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಕುಚ್ಚನ್ನ ಫಸ್ಟ್ ಒನ್ ಎಷ್ಟು ಕಟ್ ಮಾಡ್ಕೊಂಡಿದೀನೋ ಉದ್ದಕ್ಕೆ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ, ಈ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಇದಕ್ಕೆ 350 ವರ್ಗು ಹತ್ರ ಮಾಡ್ಕೊಂಡ್ರೆ 350 ವರ್ಗು ಚಾರ್ಜ್ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೆಕೆಂಡ್ ಡಿಸೈನ್ಗೆ ಮತ್ತೆ ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಅನ್ನ ಮಾಡ್ಕೊತೀನಿ. ರೆಡಿ ಇರೋ ಕುಚ್ಚನ್ನ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಇದಕ್ಕೆ ಒಂದು ರಿಂಗ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ರಿಂಗ್ ಬೀಡ್ ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಈ ತರ ಕರೆಕ್ಟ್ ಆಗಿ ಇಟ್ಟು ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಕೊಳ್ಳಿ. ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು, ಪೂರ್ತಿಯಾಗಿ ಮುಂದ್ಗಡೆ ಎಳ್ಕೋಬೇಡಿ. ಇವಾಗ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಲಾಕ್ ಮಾಡ್ಕೊಂಡ್ಬಿಟ್ರೆ ಕುಚ್ಚು ನಮ್ ಕೈಯಿಂದ ಜರುಗೋದಿಲ್ಲ. ಅದಕ್ಕೋಸ್ಕರ ಮೊದ್ಲೇ ಒಂದ್ ಲಾಕ್ ಅನ್ನ ಮಾಡ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ 3 ರಿಂದ 4 ಸಲ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ ಇಂದ ಈ ತರ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಟ್ಟಿದ್ದೀನಿ. ನೋಡಿ, ಈ ತರ. ಇವಾಗ ರಿಂಗ್ ಬೀಡ್ ಅನ್ನ ಈ ತರ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ 1/2 ಇಂಚು ಅಥವಾ 1 ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾಡ್ಕೊಂಡಾಗ ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ. ಸೀರೆಗೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ನೋಡ್ಕೊಂಡು ಮಾಡ್ಕೊಳ್ಳಿ. ಡಬಲ್ ಕಲರ್ ಮಾಡ್ಕೋಬಹುದು, ಮಲ್ಟಿ ಕಲರ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ, ಕಸ್ಟಮರ್ಗಳು ಯಾವ ತರ ಹೇಳ್ತಾರೋ ಆ ತರ ನೀವು ಕುಚ್ಚನ್ನ ಹಾಕಿ ಕೊಡ್ಬೋದು. ಇದನ್ನು ಕೂಡ ಫಸ್ಟ್ ಒನ್ ಯಾವ ತರ ಮಾಡ್ಕೊಂಡು ಈಗ ಸೆಕೆಂಡ್ ಡಿಸೈನ್ದು ಅದೇ ತರ ಮಾಡ್ಕೊತಿದೀನಿ. ಇಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಒಂದು
ಪಲ್ಲು ಕಲರು, ಒಂದು ಬಾಡಿ ಕಲರ್ ಈ ತರ ನೀವು ಮಾಡ್ಕೋಬಹುದು. ಇಲ್ಲ ಅಂದ್ರೆ 2 ಪಲ್ಲು ಕಲರು, 2 ಬಾಡಿ ಕಲರು, ಇಲ್ಲ 4 ಬಾಡಿ ಕಲರು, 4 ಪಲ್ಲು ಕಲರ್. ಈ ತರ ಕಾಂಬಿನೇಷನ್ ಅಲ್ಲಿ ಕುಚ್ಚುಗಳನ್ನ ಹಾಕಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಕುಚ್ಚುಗಳಿರುತ್ತಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನ ಸ್ಟ್ರೇಟ್ನರ್ ಅಥವಾ ಐರನ್ ಬಾಕ್ಸ್ ಇಂದ ನೀವು ಐರನ್ ಮಾಡಿ ಕುಚ್ಚನ್ನ ಹಾಕೋದ್ರಿಂದ ಕುಚ್ಚುಗಳು ತುಂಬಾ ಅಂದ್ರೆ ತುಂಬಾ ನೀಟಾಗಿ ಬರುತ್ತೆ. ಎಲ್ಲಾ ಕಸ್ಟಮರ್‌ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಆ ತರ ನೀವು ಹಾಕಿ ಕೊಟ್ರೆ. ನಾವು ಸುತ್ತಿದ ತಕ್ಷಣ ಹಾಗೆ ಮುದ್ದೆ ಮುದ್ದೆ ಇರುತ್ತೆ ಕುಚ್ಚು. ಅದನ್ನ ರೆಡಿ ಮಾಡ್ಕೊಂಡಾಗ ಹಾಗೆ ಆಗಿದ್ರೆ ಅಷ್ಟು ನೀಟಾಗಿ ಬರಲ್ಲ ಕುಚ್ಚು. ಅದಕ್ಕೋಸ್ಕರ ಸ್ವಲ್ಪ ಕುಚ್ಚನ್ನ ಸ್ಟ್ರೇಟ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ ಇದು ಕೂಡ ಸೇಮ್ ಇದೇ ತರ ಮಾಡ್ಕೊಂಡೆ. ನೋಡಿ ಇದಕ್ಕೂ ಕೂಡ ಅಷ್ಟೇ 350 ವರೆಗೂ ಚಾರ್ಜ್ ಮಾಡ್ಕೋಬಹುದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ ಕಡೆ 250ಗೂ ಕೂಡ ಇದನ್ನ ಹಾಕಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಕಸ್ಟಮರ್‌ಗಳು ಒಂದೇ ತರ ಇರೋದಿಲ್ಲ. ನೆಕ್ಸ್ಟ್ ಥರ್ಡ್ ಡಿಸೈನ್‌ಗೆ ಕ್ರೋಶಾ ನೀಡಲ್ ಇಂದ ಹೋಲನ್ನ ಮಾಡ್ಕೊತಿದೀನಿ. ಈಗ ರೆಡಿ ಇರೋ ಕುಚ್ಚನ್ನ ಈ ತರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಎಲ್ಲಾ ಕುಚ್ಚುಗಳಲ್ಲಿ 132 ಇದೆ. ಅದನ್ನ ಡಬಲ್ ಮಾಡ್ಕೊಂಡಾಗ 262 ಆಗುತ್ತೆ. ಈ ಬೀಡನ್ನ ಹಾಕ್ತಾ ಇದೀನಿ. ಹೋಲ್ ಸ್ವಲ್ಪ ದೊಡ್ಡದಾಗಿದೆ. ಆಲ್ಮೋಸ್ಟ್ ಆ ಕುಚ್ಚೆಲ್ಲ ಅದ್ರ ಒಳಗಡೆ ಹೋಗುತ್ತೆ. ಆ ತರ ಇದೆ ಹೋಲ್ ಅದಕ್ಕೆ. ಈ ತರ ಹಿಡ್ಕೊಂಡು ಉದ್ದ ಎಷ್ಟು ಬೇಕು ನೋಡ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ ಇಂದ ಈ ಜರಿ ಥ್ರೆಡ್ ಅನ್ನ ಪೋರ್ಸಿಟ್ಕೊಂಡಿರೋ ನೀಡನ್ನು ಮುಂದ್ಗಡೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 3 ರಿಂದ 4 ಸಲ ಈ ತರ ಸುತ್ಕೊಳ್ಳಿ ಕುಂಚಿಗೆ. ಜರಿ ಥ್ರೆಡ್ ಸುತ್ಕೊಂಡು ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಚಿ ಕೆಳಗ್ ತರಬೇಕು. ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ಎಲ್ಲಾ ಕುಚ್ಚು ಅಷ್ಟೇ ಒಂದು ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಬೆರಳಳತೆಯಿಂದನೇ ತಗೋತಿದ್ದೀನಿ. ನೀವು ಮಾರ್ಕ್ ಕೂಡ ಮಾಡ್ಕೋಬಹುದು. ಮೊದ್ಲೇ ನಮ್ಗೆ ಈ ತರ ಬೇಡ ಅಂದ್ರೆ ಮಾರ್ಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲಾ ಡಿಸೈನ್ಗೂ ಕೂಡ ಅಷ್ಟೇ ಫ್ರೆಂಡ್ಸ್. ನಾವು ಕಲರ್ ಕಾಂಬಿನೇಷನ್ ಸೀರೆಯಲ್ಲಿ ಯಾವ ತರ ಇರುತ್ತೋ ಅದನ್ನ ನೋಡ್ಕೊಂಡು ಸಿಂಗಲ್ ಹಾಕೋಬಹುದು, ಡಬಲ್ ಹಾಕೋಬಹುದು, ಇಲ್ಲ 4 ಇಲ್ಲ ಅಂದ್ರೆ 4 ಆದ್ಮೇಲೆ 1 ಅಥವಾ ಸಿಂಗಲ್ ಕಲರ್ ಈ ತರ ಕೂಡ ಮಾಡ್ಕೋಬಹುದು. ಎಲ್ಲಾ ತರದ ಕುಚ್ಚುಗಳನ್ನ ಆಲ್ಮೋಸ್ಟ್ ನಾನು ತೋರಿಸ್ತೀನಿ ಎಲ್ಲಾ ವಿಡಿಯೋಗಳಲ್ಲಿ. ಬೇಕಿದ್ರೆ ಚಾನಲ್ ನಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮ್ಗೆ. ಶಾರ್ಟ್ಸ್ ಅಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಡಿಸೈನ್ಗಳೇ ಸಿಗುತ್ತೆ. ನನ್ನ ಚಾನಲ್ ಅಲ್ಲಿ ಹೋಗಿ ಶಾರ್ಟ್ಸ್ ಗಳನ್ನ ಚೆಕ್ ಮಾಡಿ ಅದರಲ್ಲಿ ಎಲ್ಲಾ ತರದ ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ಆ ಶಾರ್ಟ್ಸ್ ಓಪನ್ ಮಾಡಿದ್ರೆ ಅದ್ರ ಕೆಳಗಡೆ ವಿಡಿಯೋ ಲಿಂಕ್ ಕೂಡ ಇರುತ್ತೆ. ಯಾವ ಶಾರ್ಟ್ ಹಾಕಿರ್ತೀನೋ ಅದೇ ಇದ್ರದ್ದು ಡಿಸೈನ್ ವಿಡಿಯೋ ಲಿಂಕ್ ಇರುತ್ತೆ. ಓಕೆ, ಇದನ್ನು ಕೂಡ ಫಸ್ಟ್ ಎಷ್ಟು ಕಟ್ ಮಾಡ್ಕೊಂಡೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊಡ್ತೀನಿ. ನೋಡಿ ಈ ತರ ಬರುತ್ತೆ. ಇದಕ್ಕೂ ಕೂಡ 350 ವರೆಗೂ ಚಾರ್ಜ್ ಮಾಡ್ಕೋಬಹುದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ 3 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ತುಂಬಾ ಸಿಂಪಲ್ ಆಗಿದೆ ಹಾಕೋದಕ್ಕೆ. ಆದ್ರೆ ಸೀರೆಗೆ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲಾ ಡಿಸೈನ್ಗಳಿಗೂ 250 ಇಂದ 350 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಮಾಡಿ ನಿಮ್ಗೆ ನಾನು ಹಾಕಿರುವಂತಹ ವಿಡಿಯೋ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.